ಚಿಕನ್ ಇನ್ನು ಬರಬೇಕು. ಸೊ ಚಿಕನ್ ಬರೋದಕ್ಕಿಂತ ಮುಂಚೆ ಅದಕ್ಕೆಲ್ಲ ಏನೆಲ್ಲ ಬೇಕು ಅದನ್ನ ಐಟಮ್ಸ್ನ ಕ್ಲೀನಾಗಿ ಕುಕ್ ಮಾಡ್ಕೊಂಡು ಜಸ್ಟ್ ಬ್ರೇಕ್ಫಾಸ್ಟ್ ಆಗಿದೆ ಅಷ್ಟೇ ಇವಾಗ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಟುಡೇಸ್ ವಿಡಿಯೋ ನಿಮಗೆ ತಪ್ಪಲೇನು ನೋಡಿ ಗೊತ್ತಾಗಿರುತ್ತೆ. ಇವತ್ತು ಆಕ್ಚುಲಿ ರೆಸ್ಟ್ ಡೇ, ಸಂಡೇ. ಸೊ ಅದರಿಂದ ಒಂದು ಡಿಫ್ರೆಂಟ್ ಆಗಿ ಡೈಲಿ ಅದೇ ಮೀಲ್ಸ್, ಲಂಚ್, ಡಿನ್ನರ್ ಡಯಟಲ್ಲಿ ಇರುವಂಥದ್ದನ್ನ ತಿಂದು ಬೋರ್ ಆಗಿರುತ್ತೆ. ಬಟ್ ಇದು ಹೇಗೆ ಅಂತ ಹೇಳಿದ್ರೆ ಹೆಲ್ದಿಯಾದ ವೇಯಲ್ಲಿ ಹೇಗೆ ನಾವು ಬಿರಿಯಾನಿಗಳನ್ನ ಕುಕ್ ಮಾಡಿ ನಮ್ಮ ಟೇಸ್ಟ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ ಅಂತ. ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ, ನೀವು ಚಾನಲ್ಗೆ ನೀವು ಮೆಂಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಇದೆ. ಜಾಸ್ತಿ ಮಾತಾಡದೆ ವಿಡಿಯೋಗೆ ಕರ್ಕೊ ಹೋಗ್ತೀನಿ ಬನ್ನಿ. ಇಟ್ಸ್ ಗೋ. ಶೂನ ವಾಶ್ ಮಾಡಿ ಮೊಟ್ಟೆ ಇದೆ ಕರೆಕ್ಟಾಗಿ. ಥ್ಯಾಂಕ್ ಯು ಡೆಲಿವರಿ ಬಾಯ್. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬನ್ನಿ. ಒಂದು ಡೈಲಿ ಇಂಟೇಕ್ ಚಿಕನ್ ಬಂದು ಒಂದು 200 ಗ್ರಾಮ್ಸ್ ಅಷ್ಟಿರುತ್ತೆ, ಅದಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಏನೆಲ್ಲ ಬೇಕು ಸ್ಪೈಸಸ್ ಅಂತ ಹೇಳಿದ್ರೆ, ಆಲಿವ್ ಆಯಿಲು ಇದಕ್ಕೊಂದು 6 to 5 ಗ್ರಾಮ್. ಜಾಸ್ತಿ ಯೂಸ್ ಮಾಡಬೇಡಿ, ಆಯಿಲಲ್ಲೇ ಕ್ಯಾಲರೀಸ್ ನಿಮಗೆ ಜಾಸ್ತಿ ಆಗುವಂಥದ್ದು. ಮತ್ತು ಕರ್ಡ್ಸು, ಮತ್ತು ಬಿರಿಯಾನಿ ಮಸಾಲ, ಮತ್ತು ಚಿಲ್ಲಿ ಪೌಡರು, ಟರ್ಮರಿಕ್, ಮತ್ತು ಸ್ಪೈಸಸ್ಗಳು. ಇದು ಏನು ಅಂದರೆ ಎಲ್ಲ ಇದು ಜಿಂಜರ್ ಗಾರ್ಲಿಕ್ ಮತ್ತು ಕೊರಿಯಾಂಡರ್ದು ಅದು ಫುಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಇದನ್ನ ಅಂತ ಹಾಕಿ. ಓಕೆ, ಇದಾದ್ಮೇಲೆ ಒಂದು 3-4 ಸ್ಪೂನ್ ಸಾಕಲ್ವಾ? ವಾವ್, ಇದು ಇದು ಬಿರಿಯಾನಿ ಮಸಾಲೆ ಟೇಸ್ಟ್ ಮತ್ತೆ ಫುಲ್ ಹಾಕ್ಬಿಡೋಣ. ಒಳ್ಳೆ ಸ್ಮೆಲ್ ಬೇರೆ ಬರ್ತಾ ಇದೆ. ವಾವ್, ಎಂತ ಸ್ಮೆಲ್ ಬ್ರೋ! ಇಷ್ಟೆಲ್ಲ ಆದ್ಮೇಲೆ ಚಿಕನ್, ಬೋನ್ಲೆಸ್ ಚಿಕನ್, ಚಿಕನ್ ಪೀಸ್, ಲಂಚ್ ಮತ್ತು ಬಿರಿಯಾನಿ ಲುಕ್ಸ್ ಲೈಕ್, ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇದು ಆಕ್ಚುಲಿ ಡಯಟ್ ಬಿರಿಯಾನಿ, ನೀಟಾಗಿ ರೆಡಿ ಆಗ್ತಾ ಇದೆ. ಕಲರ್ಫುಲ್ ಬಿರಿಯಾನಿ ಸ್ಟಫ್. ಸೊ ಕರೆಕ್ಟಾಗಿ ನಮ್ಮ ಈ ಕಿಚನ್ ಸ್ಕೇಲ್ ಇರ್ತಾರೆ. ಆ್ಯಕ್ಚುಲಿ ನನಗಿರೋದು 200 ಗ್ರಾಮ್ ರೈಸ್ ರಾ. ಓಕೆ, ಆಫ್ಟರ್ ಕುಕ್ಕಿಂಗ್ ಜಾಸ್ತಿ ಆಗುತ್ತೆ. ಸೊ ನೋಡೋಣ ಎಷ್ಟು ಬರುತ್ತೆ ಅಂತ. Your friends all think I'm over this phase. Mine keep telling me to walk away. Okay, ಇಷ್ಟಿರುತ್ತೆ. ಇದು ನನ್ನ 2 meals. ಓಕೆ, ಮೈ ಡಯಟ್ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಇದ್ರ ಬಗ್ಗೆ ಒಂದು ಸಣ್ಣ ರಿವ್ಯೂನು ಹೇಳ್ಬಿಡ್ತೀನಿ ನಿಮಗೆ. ಇದು ಬೇರೆ. ಫೈನಲಿ ನನ್ನ ಬಿರಿಯಾನಿ ರೆಡಿಯಾಗಿದೆ. ಇದರ ಮ್ಯಾಕ್ರೋಸ್ ಇಲ್ಲಿ ಬರುತ್ತೆ ನಿಮಗೆ ಸೈಡಲ್ಲಿ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಕ್ವಿಕ್ಕಾಗಿ ನೋಡ್ಬಿಡೋಣ. ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಫಸ್ಟ್ ಬೈಟ್. ಸೂಪರ್ ಟೇಸ್ಟಿಯಾಗಿದೆ. ಆಯಿಲ್ ಜಸ್ಟ್ ಯೂಸ್ ಮಾಡಿರೋದೇ ಒಂದು ಸಣ್ಣ ಗ್ರಾಮ್, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಯು ಲೈಕ್ ದಿಸ್ ಒನ್. ಸೊ ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ನಾವು ಬಿರಿಯಾನಿನ ಮಾಡ್ಬೋದು ಅಂತ. ಇದನ್ನ ಫಿನಿಶ್ ಮಾಡ್ತೀನಿ. ಸೊ ಇದೇ ಥರ ಯೂಸ್ಫುಲ್ ಆದ ಕಂಟೆಂಟ್ಸ್ಗೆ ಈ ಪೇಜನ್ನ ಈಗ ಸಬ್ಸ್ಕ್ರೈಬ್ ಮಾಡಿ.